5 ದಿನ ವ್ಲಾಗ್ ಇರಲ್ಲ. ಯಾರಾದರೂ ಕಪಲ್ಸ್ಗಳು ಗಿಫ್ಟ್ ಕೊಡಬೇಕು ಅಂದರೆ ಇಲ್ಲೇ ಇದೆ, ಆ್ಯನಿವರ್ಸರಿ ಹ್ಯಾಂಪರ್ 7000 ರುಪೀಸ್. ಹಿಂಗೆ ಒಂದು 10ನ ಜೋಬ್ಗೆ ಹಾಕೋಬಿಡ್ಲಾ, ಅಲ್ಲೇ ಅರ್ಧ kg ಆಗ್ಬಿಡುತ್ತೆ. ವೆಯ್ಟ್, ಹ್ಞೂ ಒಂದು ಕೈ ತೋರಿಸ್ರೆ ನಿಲ್ಲುತ್ತೆ. ನನಗೇನೋ ಅಪ್ಪ ಈ ಫ್ರೂಟ್ ಇಷ್ಟನೇ ಆಗಲ್ಲ, ಯಾಕೆಂತ ಗೊತ್ತಿಲ್ಲ. ಏನು ಇದೆ ರೈಸ್ ಸ್ಟಿಕ್ಕಾ, ಯಾವುದೋ ಕೊರಿಯನ್ ಸೆಕ್ಷನ್ ಅನ್ಸುತ್ತಿದೆ. ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಡಾರ್ಲಿಂಗ್ಸ್, ಇವತ್ತು ತಲೆಗೆ ಸ್ವಲ್ಪ ಆಯಿಲ್ಗಳು ತೊಗೋಬೇಕಿತ್ತು, ಆಯಿಲು ಮತ್ತು ತಿನ್ನೋದಕ್ಕೆ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕು. ಬನ್ನಿ ಹೋಗಿ ಎತ್ತಾಕೊಂಡು ಬರೋಣ. ಖಾನ್ ಫಸ್ಟ್ ಏನು ತೊಗೊಳ್ಳೋಣ ಗೊತ್ತಾ ಡಾರ್ಲಿಂಗ್ಸ್, ಫಸ್ಟು ತಲೆಗೆ ಕೈ ಎಣ್ಣೆ ಬೇಕು, ಕ್ಯಾಸ್ಟ್ರಾಲ್ ಆಯಿಲ್ನ ತೊಗೊಳ್ಳೋಣ. ತಲೆಗೆ ಎಣ್ಣೆ ಹಾಕಿ ವರ್ಷಗಳಾಗ್ಬಿಟ್ಟಿದೆ, ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋಣ. ಕೈ ಎಣ್ಣೆ ಬೇಕು ಮತ್ತು ಕೊಬ್ಬರಿ ಎಣ್ಣೆ ಬೇಕು. ಲೆಟ್ಸ್ ಸರ್ಚ್ ಎಲ್ಲಿದೆ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ. ಡಾರ್ಲಿಂಗ್ಸ್, ರೋಬೋಟ್ ಇದೆ, ಅದು ಸುತ್ತುತ್ತಾ ಇರುತ್ತೆ ಅನಿಸುತ್ತೆ. ತೊಗೊಳ್ಳಿ ಸರ್ಫ್ ಎಕ್ಸೆಲ್ನ ಅಂತ. ಈಗ ನೋಡಿ ಅದೇ ವಾಪಸ್ ಹೋಗುತ್ತೆ. ಹಾಯ್ ಡ್ಯೂಡ್, ಯಾಕೆ ಬರ್ತಾ ಇದೆಯಾ ನನ್ನ ಹತ್ರ? ವೆಯ್ಟ್, ಹ್ಞೂ ಒಂದು ಕೈ ತೋರಿಸ್ರೆ ನಿಲ್ಲುತ್ತೆ, ಇಲ್ಲ ಅಂದರೆ ಮೂವ್ ಆಗ್ತಾ ಇರುತ್ತದು. ನೋಡಿ ಬರ್ತಾ ಇದೆ. ಹಾಯ್, ನಾನು ತೊಗೊಳ್ಳಲ್ಲ, ಅದು ನನಗೆ ಯೂಸ್ ಇಲ್ಲ. ಸರ್ಫ್ ಎಕ್ಸೆಲ್ ಬೇಡ. ನೋಡಿ ಯಾವ್ಯಾವ ಥರ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ರೋಬೋಟಲ್ಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ. ನೋಡಿ ಡಾರ್ಲಿಂಗ್, ಝೀರೋ ವೇಸ್ಟ್ ಆರ್ಗ್ಯಾನಿಕ್ ಝೋನ್ ಅಂತ ಇದು. ಕಂಪ್ಲೀಟ್ಲಿ ಝೀರೋ ವೇಸ್ಟ್ ಇರುತ್ತಂತೆ. ವಾಟ್ ಈಸ್ ದಿಸ್? ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ವುಡ್ ಪ್ರೆಸ್ಡ್ ಆಯಿಲ್ಸ್. ವುಡ್ ಪ್ರೆಸ್ಡ್ ಆಯಿಲ್ಸ್ ಎಲ್ಲ ನಮಗೇನಿಗೆ ಬೇಕು? ನಮಗೆ ಬೇಕಿರೋದು ಕ್ಯಾಸ್ಟ್ರಾಲ್ ಆಯಿಲ್. ಝೀರೋ ವೇಸ್ಟ್. ಬ್ಯಾಡ್ ಫ್ಯಾಟ್ ಬೇಡ, ಡಯಟ್ ಮಾಡಬೇಕು ಅನ್ನೋರಿಗೆ ಇದೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಹುಡುಕ್ತಾ ಇರೋದಿಲ್ಲ, ಜಾಗ ಖಾಲಿ ಮಾಡೋವನಿ. ಇಲ್ಲಿ ಓನ್ಲಿ ಪ್ಯಾರಾಚೂಟ್ ಇದೆ, ಕ್ಯಾಸ್ಟ್ರಾಲ್ ಆಯಿಲೇ ಇಲ್ಲ. ಏನು ಯಾರು ಯೂಸೇ ಮಾಡಲ್ವ ಅದನ್ನು? ಪ್ಯಾರಾಚೂಟ್ ಇದೆ, ಆಲ್ಮಂಡ್ಸ್ ಇದೆ. ವೇರ್ ಈಸ್ ಅವರ್ ಕ್ಯಾಸ್ಟ್ರಾಲ್ ಆಯಿಲ್? ರೆಡಿ ನೂಡಲ್ಸ್ಗಳೆಲ್ಲ ಇದೆ ಇಲ್ಲಿ. ಜಸ್ಟ್ ಇದಕ್ಕೆ ಬಿಸಿನೀರು ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ವಿತಿನ್ 2 to 3 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಜಸ್ಟ್ ಏನಿಲ್ಲ, ಇದಕ್ಕೆ ಬಿಸಿನೀರು ಹಾಕಿದ್ರೆ ರೆಡಿ. ಏನು ಇದೆ ರೈಸ್ ಸ್ಟಿಕ್ಕಾ, ಯಾವುದೋ ಕೊರಿಯನ್ ಸೆಕ್ಷನ್ ಅನ್ಸುತ್ತಿದೆ. ಆವಾಗಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗಲಿಲ್ಲ. ಕ್ಯಾಸ್ಟ್ರಾಲ್ ಆಯಿಲ್ ಇದು. ಓ ಮೈ ಗಾಡ್, ಇದು ಕೂಡ ಕ್ಯಾಸ್ಟ್ರಾಲ್ ಆಯಿಲ್ಲ? ಎರಡು ಸೇಮೇ ಅಲ್ವಾ ಬ್ರೋ? ನೋಡ್ರಿ ನಂಗೆ ಈ ಥರ ಇದೆ ಕ್ಯಾಸ್ಟ್ರಾಲ್ ಆಯಿಲ್. ನಂಗೆ ಗೊತ್ತಾಗಿಲ್ಲ ಈ ಥರ ಇರೋದಕ್ಕೆ. ನಮ್ಮ ಸೈಡಲ್ಲ ಈ ಥರ ಇರುತ್ತಲ್ಲ ಡಾರ್ಕಾಗಿ, ಸೊ ಗೊತ್ತಾಗಿಲ್ಲ. ಆರ್ಗ್ಯಾನಿಕ್ ಇದು. ಏನು ಡಿಫ್ರೆನ್ಸ್ ಬರುತ್ತೆ ಆರ್ಗ್ಯಾನಿಕ್ಕಿಗೂ ಇದಕ್ಕೂ? ಓಕೆ ಇದೊಂದಿರಲಿ ಬ್ರೋ. ನೋಡಿ ಡಾರ್ಲಿಂಗ್ಸ್, ಯಾವ ಥರ ಇದೆ ಕ್ಯಾಸ್ಟ್ರಾಲ್ ಆಯಿಲ್. ನಮ್ಮ ಸೈಡ್ ಇದನ್ನು ಒಳ್ಳೆಣ್ಣೆ ಥರ ಇದೆ, ದೀಪಕ್ಕೆ ಹಾಕೋ ಥರ. ಬಟ್ ಏನೋ ಇದು ಕಂಪ್ಲೀಟ್ ಆರ್ಗ್ಯಾನಿಕ್ ಅಂತೆ. ಲೆಟ್ಸ್ ಯೂಸ್, ಟ್ರೈ ಮಾಡೋಣ. ವಿಲ್ ಟೇಕ್ ದಿಸ್. ಇದ್ರೂ ಅಡ್ಡಕ್ಕೆ ಬರ್ತಾ ಇದ್ದಾನೆ ಇವನಂತ. ಸ್ಟುಪಿಡ್, ಹೋಗೋ ಕಡೆ. ಈಸ್ ಗೋಯಿಂಗ್ ನೌ. ಲೆಟ್ಸ್ ಗೋ ಹಿಯರ್. ವಿಲ್ ಟೇಕ್ ದಿಸ್ ಫೇಸ್ ವಾಶ್ ಬೇಕಿತ್ತು, ಇದೊಂದು ತರೋಣ. ಡಯಟ್ ಬೇರೆ ಫಾಲೋ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಸೊ ಡಯಟ್ ಐಟಮ್ಸ್ ಕಡೆ ಬರೋಣ. ಹೆಸರು ಕಾಳುಗಳು ಮತ್ತು ವಿಲ್ ಟೇಕ್ ಸಮ್ ಬಾದಾಮ್, ಗೋಡಂಬಿ, ಲೈಕ್ ದಟ್. ಕಡಲೆಕಾಳು 400 ರುಪೀಸ್. 1 kgಗೆ 400 ರೂಪಾಯಿನಾ? ಓ ಮೈ ಗಾಡ್. ಲೋಕಲಲ್ಲೂ ಅಷ್ಟೇನಾ? ಬಾದಾಮ್ ತೊಗೊಂಡ್ಮೇಲೆ ದ್ರಾಕ್ಷಿನ ತೊಗೋಬೇಕಲ್ವಾ? ತೊಗೊಬೋಣ. ಬೈ 1 get 1 ಫ್ರೀ. ಲಯಾನಾ ಡೇಟ್ಸಾ? ನಾನು ಯೂಶ್ವಲಿ ತೊಗೊತಾ ಇದ್ದಿದ್ದು ಬಂದು ದಿಸ್ ಒನ್, ಲಯನ್ ಡೇಟ್ಸ್. ಬಟ್ ವಿಲ್ ಟ್ರೈ ಬ್ರಿಂಗ್ ದಿಸ್ ಟೈಮ್ ಲೈಸಿಯಾನಾ ಡೇಟ್ಸ್. ನೋಡಿ ಡಾರ್ಲಿಂಗ್ಸ್, ತರಕಾರಿಗಳೆಲ್ಲ ಇದೆ. ಬಟ್ ತರಕಾರಿಗಳನ್ನ ಇಲ್ಲಿ ತಗೊಳ್ಳೋರು ದಡ್ರು. ನೀವು ಸೀರಿಯಸ್ ಆಗಿ ಆಸೆನೇ ತೊಗೊಬೇಕು ಲೋಕಲ್ಗಳಲ್ಲಿ. ದಟ್ ಈಸ್ ವಾಟ್ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ. ಬೇರೆಯವರ ವಿಷಯ ನಮ್ಗೆ ಯಾಕೆ? ಯಾರೆಲ್ಲಾದರೂ ತೊಗೊಳ್ಳಿ, ನಮಗೇನು ಬೇಕೋ ಅದನ್ನು ತೊಗೊಂಡು ಜಾಗ ಖಾಲಿ ಮಾಡೋಣ. ನನಗೆ ಬೆಟ್ಟದ ನೆಲ್ಲಿಕಾಯಿ ಬೇಕಿತ್ತು. ಎಸ್, ಇದಿದೆ.
ಅಮೌಂಟ್ ಏನೂ ಹಾಕಿಲ್ಲ. 149 per kg. ಆ್ಯಕ್ಚುಲಿ ಡಾರ್ಲಿಂಗ್ಸ್, ಆಮ್ಲಾದಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಟೂ ಮಚ್ ಬೆನಿಫಿಟ್ಸ್. ಇಮ್ಯುನಿಟಿಯಿಂದ ಹಿಡಿದು ಹೇರಿಂದ ಹಿಡಿದು ಹೆಲ್ತ್ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಡೈಲಿ ಎರಡೆರಡು ರಾ ಆಗಿ ಬೈಟ್ ಮಾಡಿ, ಇಟ್ಸ್ ಗುಡ್. ವಿಲ್ ಟೇಕ್ ದಿಸ್ ಒನ್. ಆದರೆ ಇದನ್ನು ಎಕ್ಸಾಕ್ಟಾಗಿ 1 kg ಹೆಂಗೆ ತೊಗೊಳ್ಳೋದು? ಯಾರೂ ಇಲ್ಲ ಇಲ್ಲಿ. ಓಕೆ, ಈ ಬ್ಯಾಗಲ್ಲ ಬ್ರಾ? ದಿಸ್ ಒನ್ ರೈಟ್. ಥ್ಯಾಂಕ್ ಯು. ಸೊ ನೋಡಿ ಡಾರ್ಲಿಂಗ್, ಸೈಡಲ್ಲಿ ಈ ಥರ ಬ್ಯಾಗ್ಸ್ ಇಟ್ಟಿರ್ತಾರೆ. ಈ ಬ್ಯಾಗ್ಸಲ್ಲಿ ನಾವೊಂದು ಅಂದಾಜಲ್ಲಿ ಎತ್ಕೋಬೇಕು. ಅದು 1 kg ಬರುತ್ತಾ ಇಲ್ವಾ ಗೊತ್ತಿಲ್ಲ. ಲೆಟ್ಸ್ ಟೇಕ್. ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕಡೆ ನೀವು ಡೈಲಿ ತಿನ್ನಿ. ಅರ್ಲಿ ಮಾರ್ನಿಂಗ್ ಬೈಟ್ ಮಾಡಿ, ಜ್ಯೂಸು ಮಾಡ್ಕೊಂಡು ಕುಡಿಬೋದು, ನಿಮ್ಗೆ ಹೆಂಗೆ ಅನ್ಸುತ್ತೆ ಆ ಥರ. ಬಟ್ ನಿಮ್ಮ ಡಯಟಲ್ಲಿ ಆಮ್ಲನ ಆ್ಯಡ್ ಮಾಡ್ಕೊಳ್ಳಿ. ವೆರಿ 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 ಗುಡ್ ಫಾರ್ ಹೆಲ್ತ್. ಹಿಂಗೆ ಒಂದು 10ನ ಜೋಬ್ಗೆ ಹಾಕೋಬಿಡ್ಲಾ, ಅಲ್ಲೇ ಅರ್ಧ kg ಆಗ್ಬಿಡುತ್ತೆ. ಆ ಥರ ಮಾಡ್ಬಾರ್ದು ಡಾರ್ಲಿಂಗ್ಸ್, ಮಾಡಬೇಡಿ ನೀವು. ಸುಮ್ಮನೆ ಎಲ್ಲಿ ಅಷ್ಟೇ. ಕರೆಕ್ಟಾಗಿ 1 kg ಹಾಕ್ಕೊಂಬಂದಿದ್ದೀನಾ? ಪರ್ಫೆಕ್ಟ್. ಓಕೆ, ಕೊಡಿ ಬ್ರೋ. ಎಕ್ಸಾಕ್ಟ್ 1 kg ಅಲ್ಲ? kg ಇದ್ದರೆ ಅವರೇ ಎಲ್ಲ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಥ್ಯಾಂಕ್ ಯು. ಸ್ಪ್ರೌಟ್ಸ್, ಮೊಳಕೆ ಕಾಳು ಬೆಳು. ಇದನ್ನು ಆ್ಯಕ್ಚುಲಿ ನಾವೇ ಮಾಡ್ಕೋಬೋದು, ಬಟ್ ಆ ಪೇಷನ್ಸ್ ನನಗಿದೆ. ನಾನು ಹಾಕಿದ್ರೆ ನೀಟಾಗಿ ಬರೋಲ್ಲ ಡಾರ್ಲಿಂಗ್ಸ್. ಈ ಥರ ಎಲ್ಲ ನಾವು ಸುಮ್ಮನೆ ಉನಿ ಹಾಕಿ ಇಟ್ಬಿಡ್ತೀನಿ, ಬಟ್ ಈ ಥರ ಎಲ್ಲ ನೀಟಾಗಿ ಬರೋಲ್ಲ. ಎಷ್ಟು ಗೊತ್ತಾ ಇದೊಂದು ಬಾಕ್ಸಿಗೆ? ಒಂದು ಬಾಕ್ಸ್ ಕಡಲೆಕಾಳಿಗೆ 20 ರೂಪಾಯಿ ಅಷ್ಟೇ. ಡೈಲಿ ಇಲ್ಲೇ ಬಂದು ತೊಗೊಂಡೋಗ್ಬಿಡ್ಬೋದು. ಇದು ಒಂದು ಬಾಕ್ಸ್ ಏನಿಲ್ಲ ಅಂದರೂ 2 days ಅಂತ ಆರಾಮಾಗಿ ಬರುತ್ತೆ. 2 ದಿನಕ್ಕೆ 20 ರೂಪಾಯಿ. ಇಲ್ಲೇ ಇನ್ವೆಸ್ಟ್ ಮಾಡಿಬಿಡ್ಬೋದು. ಆ ಟೈಮೆಲ್ಲ ಇಟ್ಟು ಅದು ನೀಟಾಗಿ ಬರೋಲ್ಲ. ಆ್ಯಂಡ್ ಚಿಕ್ಕ ಚಿಕ್ಕ ಸೊಳ್ಳೆಗಳು ಬೇರೆ ಇದಾಗ್ತಾ ಇರುತ್ತೆ. ಸೊ ಇದೊಂದು, ಮತ್ತು ವಿಲ್ ಟೇಕ್ ಹೆಸರು ಕಾಳು. ಇದೆಷ್ಟು ಗೊತ್ತಾ? ದಿಸ್ ಈಸ್ 19 ರೂಪಾಯಿ ಅಷ್ಟೇ ಡಾರ್ಲಿಂಗ್ಸ್. 19 ರೂಪಾಯಿ ಈ ಬಾಕ್ಸ್. ವಿಲ್ ಟೇಕ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಡ್ರ್ಯಾಗನ್ ಫ್ರೂಟ್. ನನಗೇನೋ ಅಪ್ಪ ಈ ಫ್ರೂಟ್ ಇಷ್ಟನೇ ಆಗಲ್ಲ, ಯಾಕೆಂತ ಗೊತ್ತಿಲ್ಲ. ಐ ಹೇಟ್ ಯು ಬಾಯ್. ನೋಡಿ, ಯಾರಾದರೂ ಕಪಲ್ಸ್ಗಳು ಗಿಫ್ಟ್ ಕೊಡಬೇಕು ಅಂದರೆ ಇಲ್ಲೇ ಇದೆ. ಆ್ಯನಿವರ್ಸರಿ ಹ್ಯಾಂಪರ್ 7000 ರೂಪೀಸ್. ಅಲ್ಲಿ ಏನೇನಿದೆ ಅಂತ ನಮ್ಮ ಅಪ್ರಾಣೆ ಗೊತ್ತಿಲ್ಲ. ಏನೋ ಹನಿ, ಟೀ ಇದೆಲ್ಲ ಯಾರು ಕೊಡ್ತಾರೆ? ಬಟ್ ಗಿಫ್ಟ್ಸ್ ಆಫ್ ಡಿಲೈಟ್ ಅಂತೆ. ನೋಡಿ, ಯಾರಾದರೂ ಪ್ಲ್ಯಾನ್ ಮಾಡಿ ಕೊಡೋಂಗಿದ್ರೆ ಇಲ್ಲಿ ಬನ್ನಿ. ಒಂದು ಗಿಫ್ಟ್ ಬಗ್ಗೆ ಅಯ್ಯೋ ಏನು ಕೊಡೋದು ಅಂತ ಯೋಚನೆ ಮಾಡೋರಿಗೆ ಇಲ್ಲಿ ಬಂದು ಯಾವ್ದಾರು ಒಂದನ್ನು ಎದಾಕೊಂಡು ಹೋಗಿ. ಸಿಂಪಲ್. ಓಕೆ ಡಾರ್ಲಿಂಗ್ಸ್, ಲೈಟಾಗಿ ಐಟಮ್ಸ್ಗಳೆಲ್ಲ ತೊಗೊಂಡಾಯಿತು. ಸ್ವಲ್ಪ ಡಯಟ್ ಐಟಮ್ಸ್ ಮತ್ತು ಕ್ಯಾಸ್ಟ್ರೋಲ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆನ ಸಾಕು. ಇನ್ನೇ ನೋಡ್ತಾ ಇದ್ದರೆ ಬೇಡದರದೆಲ್ಲ ತೊಗೋಬೇಕನ್ಸುತ್ತೆ. ಅದಕ್ಕೆ ನಮ್ಮದನ್ನು ತೊಗೊಂಡ್ಮೇಲೆ ಈ ಸಿಂಪಲಾಗಿ ಜಾಗನ ಖಾಲಿ ಮಾಡೋಣ. ಕಾಮನ್. ಲೈಕ್ ಆಮ್ಲ ಸಿಂಪಲಾಗಿ ತೊಗೊಂಡಿದ್ದೀನಿ. ಜಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಿರೋದಲ್ವ ಡಯಟ್, ಅದಕ್ಕೆ ಹೋಗ್ತಾ ಹೋಗ್ತಾ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು. ಏನಂತ ಹೇಳಿದ್ರೆ ಅಕ್ಷಯ್ ಚಂದ್ರ ಅಂತಿದೆ. ನೀವು ಒಬ್ಬರೇ ಕನ್ನಡದವ್ರು ಸಿಕ್ಕಿದ್ದು ನನಗೆ. ಅಲ್ಲಿ ಮಾತಾಡ್ಬಿಟ್ರೆ ಎಲ್ಲ ಕನ್ನಡದವರೇನೆ. ಎಲ್ಲರೂ ಮತ್ತು ಬೇರೆಯವರೆಲ್ಲ ಅಲ್ಲಿ ಯಾರೋ ಮಾತಾಡ್ಸಿದ್ವಿ, ಒಬ್ರನ್ನ ಮಾತಾಡಿಸ್ತಾರೆ. ಮಾತ್ರ ಪರವಾಗಿಲ್ಲ, ನಾನು ಎಲ್ಲರೂ ಹಿಂದಿಯವರೇ ಅಂದ್ಕೊಂಡೆ. ಓಕೆ, ಹಾಂ, ಫಸ್ಟ್ ಒನ್, ಸೆಕೆಂಡ್ ದಟ್ ಒನ್. ಓಕೆ ಬ್ರೋ, ಶೋರ್ ಬ್ರೋ. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಬಾಯ್. ಓಕೆ ಡಾರ್ಲಿಂಗ್ಸ್, ಥ್ಯಾಂಕ್ ಯು. ಡಾರ್ಲಿಂಗ್ಸ್ ಬಂದಾಯಿತು. ಏನು ತೊಗೋಬೇಕು ಅದನ್ನೆಲ್ಲ ತೊಗೊಂಡಾಯಿತು. ಇವಾಗ ಹೋಗ್ಬಿಡೋಣ. ನಾಳೆಯಿಂದ 5 ದಿನ ಬ್ಲಾಗ್ ಬರೋದಿಲ್ಲ. ಬಿಕಾಸ್ ನನ್ನ ಫೋನ್ನ ಡಿಸ್ಪ್ಲೇ ಹಾಕ್ಸೋದಕ್ಕೆ ಕೊಡ್ತಾ ಇದ್ದೀನಿ. ಡಿಸ್ಪ್ಲೇ ಹೊಡೆದೋಗಿದೆಯಲ್ಲ, ಅದು ಆ್ಯಕ್ಚುಲಿ ಆ ಡಿಸ್ಪ್ಲೇ ಲೈನೇ ಕಣ್ಣಿಗೆ ತುಂಬ ನೋವು ಬರ್ತಾಯಿದೆ. ಅಷ್ಟು ಲೈಟ್ ಆ್ಯಂಡ್ ಬ್ಯಾಟ್ರಿ ಹೆಲ್ತ್ ಕೂಡ ಕಮ್ಮಿ ಆಗ್ತಾಯಿತ್ತು. ಸೊ ಡಿಸ್ಪ್ಲೇ ಹಾಕ್ಸೋದಕ್ಕೆ ಫೋನ್ನ ಕೊಡ್ತಾಯಿದ್ದೀನಿ. ಹೋಪ್ 5 ದಿನದಲ್ಲೇ ಬರುತ್ತೆ ಅಂತ. 5 ದಿನ ವ್ಲಾಗ್ ಇರೋಲ್ಲ, ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು ಡಾರ್ಲಿಂಗ್ಸ್. 5 ದಿನ ತನಕ ವ್ಲಾಗ್ಸ್ ಇರೋಲ್ಲ. ಹಾಕಿರೋ ವ್ಲಾಗ್ಸ್ನೇ ನೋಡ್ತಾ ಇರಿ. ಮಿಸ್ ಯು ಬಾಯ್, ಲವ್ ಯು.